ಓಂ ಶಾಂತಿ. ಡೇಟ್ ಆಗಿದೆ 25 ಮಾರ್ಚ್ 1971. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ನ್ಯಾರೆ और विश्व के प्यारे बनने की विधि. ಬಾಬಾ ಹೇಳ್ತಾರೆ, ನ್ಯಾರ ಮತ್ತು ವಿಶ್ವಕ್ಕೆ ಪ್ಯಾರ ಆಗ್ತಕ್ಕಂಥ ವಿಧಿಯನ್ನು ಬಾಬಾ ಇವತ್ತು ಹೇಳ್ತಾರೆ. सभी अपने अलौकिक और पारलौकिक नशे और निशाने में सदैव रहते हो. ಎಲ್ಲರೂ ತಮ್ಮ ಅಲೌಕಿಕ ಮತ್ತು ಪಾರಲೌಕಿಕ ನಶೆ ಮತ್ತು ನಿಶಾನಿನಲ್ಲಿ ಇರ್ತೀರೇನು ಅಂತ ಕೇಳ್ತಾರೆ ಬಾಬಾ. अलौकिक नशा और निशाना और पारलौकिक नशा और निशाना दोनों को जानते हो. ಬಾಬಾ ಕೇಳ್ತಾರೆ, ಅಲೌಕಿಕ ನಶೆ ಮತ್ತು ಅದರದ್ದು ನಿಶಾನ, ಪಾರಲೌಕಿಕ ನಶೆ ಮತ್ತು ಅದರ ನಿಶಾನೆ ಎರಡು ತಿಳ್ಕೊಂಡಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ದೋನೋ ಮೇ ಫರ್ಕ್ ಹೇ ವಾ ಏಕ್ ಹೇ, ಎರಡು ಒಂದೇ ಇದಾವೋ ಅಥವಾ ಬೇರೆ ಬೇರೆ. ಅಲೌಕಿಕ್ ಪಾರಲೌಕಿಕ್. ಅಲೌಕಿಕ ನಶಾ ಅವ್ರ ನಿಶಾನ ಹೂವಾ. ಬಾಬಾ ಹೇಳ್ತಾರೆ, ಅಲೌಕಿಕ ನಶೆ ಮತ್ತು ನಿಶಾನ ಏನು ಅಂತಂದರೆ, इस ईश्वरीय जन्म का और पारलौकिक नशा और निशाना हुआ भविष्य जन्म का. ಅಲೌಕಿಕ ನಶೆ ಅಂತಂದರೆ ಬ್ರಾಹ್ಮಣ ಜನ್ಮ ಅಂತ ಹೇಳ್ತಾರೆ ಬಾಬಾ. ಅಲೌಕಿಕ ನಶೆದು ನಿಶಾನ ಬ್ರಾಹ್ಮಣ ಜನ್ಮ. ಸಂಗಮ ಯುಗದಲ್ಲಿ ಏನು ಬ್ರಾಹ್ಮಣ ಜನ್ಮ ಆಗ್ತದಲ್ಲ, ಇದು ಅಲೌಕಿಕ. ಇದು ನಶೆ ಇರಬೇಕು ಅಂತಾರೆ ಬಾಬಾ. ಬ್ರಾಹ್ಮಣ ಜನ್ಮದ ನಶೆ. ಇಸ್ ಈಶ್ವರೀಯ ಜನ್ಮಕ ಅವ್ರ ಪಾರಲೌಕಿಕ ನಶಾ. ಬಾಬಾ ಹೇಳ್ತಾರೆ, ಅಲೌಕಿಕ ನಶಾ ಅಂದ್ರೇನು, ಬ್ರಾಹ್ಮಣ ಜನ್ಮ ಅಂದ್ರೇನು, ಈಶ್ವರೀಯ ಜನ್ಮ. ಈಗೇನು ಬಾಬಾ ನಮಗೆ ಸೆಲೆಕ್ಟ್ ಮಾಡಿ ಜನ್ಮ ಕೊಡ್ತಾರಲ್ಲ, ಇದು ಅಲೌಕಿಕ ನಶಾ ನಿಶಾನೆ. ಅವರು ಪಾರಲೌಕಿಕ ನಶಾ. ಪಾರಲೌಕಿಕ ನಶಾ ಅಂತಂದರೆ ನಿಶಾನ ಏನು ಅಂದರೆ ಭವಿಷ್ಯ ಜನ್ಮಕ. ಭವಿಷ್ಯದಲ್ಲಿ ಒಂದು ಪಾರಲೌಕಿಕ ಅಂದರೆ ಪರಮಧಾಮದಲ್ಲಿ ಇರೋದಾಗತ್ತೆ, ಇನ್ನೊಂದು ಭವಿಷ್ಯ ಜನ್ಮವನ್ನು ಕೂಡ ಪಾರಲೌಕಿಕ ಅಂತ ಹೇಳ್ತಾರೆ. तो ईश्वरीय जन्म का नशा और निशान याद रहता है. ಈಶ್ವರ್ಯ ಜನ್ಮದ ನಶೆ ಮತ್ತು ನಿಶಾನ ನೆನಪಿದೆಯೇನು. ಈಶ್ವರ್ಯ ಜನ್ಮ ಅಂದರೆ ಏನು ಹೇಳಿದ್ರು ಬಾಬಾ? ಅಲೌಕಿಕ ಜನ್ಮ ಅಂತ ಹೇಳಿದ್ರಲ್ಲ, ಅದು ನಶೆ ಇರ್ತದೇನು, ನೆನಪಿರ್ತದೇನು. ಸಾಥ್ ಸಾಥ್ ಪಾರಲೌಕಿಕ ಅರ್ಥಾತ್ ಭವಿಷ್ಯ ಕ ನಶಾ. ಈಶ್ವರ್ಯ ಜನ್ಮದ ನಶೆ, ಅದರ ಜೊತೆಗೆ ಭವಿಷ್ಯ ಜನ್ಮದ ನಶೆ ಅಂದರೆ ಸತ್ಯುಗದ ದೇವಿ ದೇವತೆಯ ನಶೆ ನಿಶಾನ ನೆನಪಿದೆ ಏನು. ಅಗರ್ ದೋನೋ ಹಿ ಹರ್ ಸಮಯ ರಹೆ ತೋ ಕ್ಯಾ ಬನ್ ಜಾಯೆಂಗೆ. ಈ ಎರಡೂ ಅದು ಅಲೌಕಿಕ ಮತ್ತು ಪಾರಲೌಕಿಕ ಎರಡೂ ಪ್ರತಿ ಸಮಯದಲ್ಲಿ ನೆನಪಿರ್ತದೇನು. ನೆನಪಿದ್ರೆ ಏನಾಗ್ತೀರಾ? अलौकिक नशे और निशाने से बनेंगे न्यारे. ಅಲೌಕಿಕ ನಶೆ ಮತ್ತು ನಿಶಾನೆಯಿಂದ ಏನಾಗ್ತೀರಾ? ನ್ಯಾರ ಆಗ್ತೀರಾ. ನ್ಯಾರ ಅಂದ್ರೇನು? ಈ ಹಳೆಯ ಜಗತ್ತಿನಿಂದ ಭಿನ್ನ ಆಗೋದು. ಅದಕ್ಕೆ ಅಲೌಕಿಕ ನಶಾ ಅಂತ ಹೇಳ್ತಾರೆ ಬಾಬಾ. ಅವರು ಪಾರಲೌಕಿಕ ನಶೆ ಅವ್ರ ನಿಶಾನೆ ಸೇ ಬನೆಂಗೆ. ಪಾರಲೌಕಿಕ ನಶೆಯಿಂದ ಏನಾಗ್ತೀರಿ ಅಂತಂದರೆ ವಿಶ್ವಕ್ಕೆ ಪ್ಯಾರೆ, ಇಡೀ ವಿಶ್ವಕ್ಕೆ ನೀವು ಪ್ರೇಮವುಳ್ಳ ಪ್ರೀತಿಯುಳ್ಳ ಆತ್ಮಗಳಾಗ್ತೀರಾ. ತೋ ದೋನೋ ಹಿ ನಶೆ ಅವ್ರ ನಿಶಾನೆ ಸೇ ನ್ಯಾರೆ ಅವ್ರ ಪ್ಯಾರೆ ಬನ್ ಜಾಯೆಂಗೆ. ಬಾಬಾ ಹೇಳ್ತಾರೆ, ಎರಡೂ ನಿಶಾನೆಗಳು ಯಾವುದು? ಅಲೌಕಿಕ ಮತ್ತು ಪಾರಲೌಕಿಕ ನಶೆ ಇದ್ದರೆ ಬಾಬಾ ಹೇಳ್ತಾರೆ, ಅಲೌಕಿಕ ನಶೆ ಇದ್ದರೆ ನ್ಯಾರ ಆಗ್ತೀರಾ, ಭಿನ್ನ ಆಗ್ತೀರಾ. ಬಾಬಾ ಹೇಳ್ತಾರೆ, ಪಾರಲೌಕಿಕ ನಶೆ ಇದ್ರೆ ಏನಾಗ್ತೀರ? ಪ್ಯಾರ ಆಗ್ತೀರ ಅಂತ ಹೇಳ್ತಾರೆ ಬಾಬಾ. ಬನ್ ಜಾಯಿಗೆ ಸಮझा. ಅಭಿ ಅಭಿಸೆ ನ್ಯಾರ ಬನ್ನಾ ಹೇ. ಈಗಲೇ ನೀವೇನಾಗ್ಬಿಡಬೇಕು? ಭಿನ್ನ ಆಗಿಬಿಡಬೇಕು. ಅಪನಿ ದೇಹ ಸೆ ಹಿ ಜಬ್ ನ್ಯಾರೆ ಬನ್ನಾ ಹೇ ತೋ ಸಭಿ ಬಾತೋ ಮೇ ಭಿ ನ್ಯಾರೆ ಹೋ ಜಾಯೆಂಗೆ. ಈ ದೇಹದಿಂದ ನೀವು ಭಿನ್ನ ಆಗಿ ಬಿಟ್ರಿ ಅಂತಂದರೆ ಎಲ್ಲ ಮಾತುಗಳಿಂದಲೂ ಕೂಡ ಏನಾಗ್ತೀರಾ? ಭಿನ್ನ ಆಗ್ತೀರಾ. ಅಬ್ ಪುರುಷಾರ್ಥ ಕ ರಹೆ ಹೋ ನ್ಯಾರೆ ಬನ್ನೇಕ. ಈಗ ನಾವು ಪುರುಷಾರ್ಥ ಮಾಡೋದೇ ಇದಕ್ಕೆ, ಹಳೆಯ ಜಗತ್ತಿನಿಂದ ಭಿನ್ನ ಆಗೋದು. न्यारे बनने से फिर स्वतः ही सभी के प्यारे बन जाते हो.
ಎಷ್ಟೆಷ್ಟು ಈ ದೇಹದಿಂದ ನ್ಯಾರ ಆಗ್ತಾ ಹೋಗ್ತೀರಾ, ಭಿನ್ನ ಭಿನ್ನ ಆಗ್ತಾ ಹೋಗ್ತೀರಾ, ಅಷ್ಟು ಎಲ್ಲರಿಗೂ ನೀವೇನಾಗ್ತೀರಾ, ಪ್ರೀತಿಯವರಾಗ್ತೀರಾ. ಪ್ಯಾರೆ ಬನನೆ ಕಾ ಪುರುಷಾರ್ಥ ನಹಿ ಹೋತಾ ಹೈ. ಎಲ್ಲರಿಗೂ ನಾವು ಪ್ರೇಮ ಉಳ್ಳವರಾಗಬೇಕು, ಎಲ್ಲರಿಗೂ ನಾವು ಪ್ರೀತಿ ಮಾಡಬೇಕು, ಎಲ್ಲರೂ ನನ್ನನ್ನೇ ಪ್ರೀತಿ ಮಾಡಬೇಕು ಅನ್ನೋದ್ರ ಪುರುಷಾರ್ಥ ಮಾಡೋದು ಅವಶ್ಯಕತೆ ಇಲ್ಲ. ನ್ಯಾರಾಗೂ ಪುರುಷಾರ್ಥ ಮಾಡ್ತಾ 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 ಹೋದ ಹಾಗೆ ನೀವು ಎಲ್ಲರಿಗೂ ಆಟೋಮೆಟಿಕ್ಕಾಗಿ ಏನಾಗ್ಬಿಡ್ತೀರಾ, ಸಹಜವಾಗಿ ಪ್ಯಾರ ಆಗ್ತೀರಾ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಅಪನಿ ದೇಹ ಸರ್ವಸೆ ನ್ಯಾರೆ ಬನನೆ ಕಾ पुरुषार्थ है. अपने देह से न्यारे तो बनते ही हो, लेकिन आत्मा में जो पुराने संस्कार है उन्होंसे भी न्यारा बनो. ಬಾಬಾ ಹೇಳ್ತಾರೆ, ತಮ್ಮ ದೇಹದಿಂದ ಏನೋ ಭಿನ್ನ ಆಗ್ತೀರಾ, ಆದರೆ ಆತ್ಮನಲ್ಲಿ ಹಳೆಯ ಸಂಸ್ಕಾರಗಳು ಗಟ್ಟಿಯಾಗಿ ಕೂತಿದ್ದಾವಲ್ಲ, ಅವುಗಳಿಂದ ಭಿನ್ನ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಪ್ಯಾರೆ ಬನನೆಗೆ ಪುರುಷಾರ್ಥ ಸೆ ಪ್ಯಾರೆ ಬನೆಂಗೆ ತೋ ರಿಸಲ್ಟ್ ಕ್ಯಾ ಹೋಗಿ. ಪ್ಯಾರ ಆಗಬೇಕು ಅಂತ ಪುರುಷಾರ್ಥದಿಂದ ಪ್ಯಾರ ಆದರೆ ಏನು ರಿಸಲ್ಟ್ ಬರ್ತದೆ. ಅವ್ರು ಹೀ ಪ್ಯಾರೆ ಬನನೆ ಕಿ ಬಜಾಯ್ ಬಾಪ್ ದಾದಾಕ್ಕೆ ದಿಲ್ ರೂಪಿ ತಖ್ತ್ ಸೆ ದೂರ ಹೋ ಜಾಯಂಗೆ. ಬಾಬಾ ಹೇಳ್ತಾರೆ, ನೀವು ಯಾರಾಗೂ ಪುರುಷಾರ್ಥ ಮಾಡೋ ಬದಲಾಗಿ ನಾವು ಎಲ್ಲರಿಗೂ ಪ್ರೀತಿಯವ್ರು ಆಗಬೇಕು ಅಂತ ಪುರುಷಾರ್ಥ ಮಾಡ್ತಾ ಹೋದ್ರಿ ಅಂತಂದರೆ ಬಾಪ್ ದಾದಾರವರ ಹೃದಯ ಸಿಂಹಾಸನದಿಂದ ದೂರ ಆಗಿಬಿಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಇಸ್ಲಿಯೇ ಯಹ ಪುರುಷಾರ್ಥ ನಹಿ ಕರ್ನಾ ಹೈ. ಎಲ್ಲರೂ ಏನು ಅಂದ್ಕೊಳ್ತಾರೆ, ಎಲ್ಲರಿಗೂ ನನ್ನ ಪ್ರೀತಿಯೋ ಆಗಬೇಕು ಅಂತ ಹೋದ್ರಿ ಅಂತಂದರೆ ಬಾಬಾ ನೆನಪು ಹೋಗಿಬಿಡ್ತದೆ, ಅದು ಬೇಡ ಅಂತಾರೆ ಬಾಬಾ. ಕೋಯಿ ಭೀ ನ್ಯಾರಿ ಚೀಸ್ ಪ್ಯಾರಿ ಜರೂರ್ ಹೋತಿ ಹೇ. ಯಾವುದೇ ಒಂದು ಭಿನ್ನ ಆಗಿರ್ತಕ್ಕಂಥ ವಸ್ತು ಎಲ್ಲರಿಗೂ ಪ್ರೀತಿ ಉಳ್ಳದಾಗೆ ಆಗ್ತದೆ ಅಂತಾರೆ ಬಾಬಾ. ಈ ಸಂಗಠನ್ ಮೇ ಅಗರ್ ಕೋಯಿ ನ್ಯಾರಿ ಚೀಸ್ ದಿಖಾಯಿ ದೇ ತೋ ಸಭೀ ಕಾ ಲಗಾವ್ और सभी का प्यार उस तरफ चला जाएगा. ಈ ಸಂಘಟನದಲ್ಲಿ ಒಂದು ವೇಳೆ ನೀವು ಭಿನ್ನ ಆಗೋದನ್ನು ತೋರಿಸ್ತಾ ಹೋದರೆ ಎಲ್ಲರದ್ದು ಲಗಾವ್ ಅಂದರೆ ಪ್ರೀತಿ, ಸಭೀ ಕಾ ಪ್ಯಾರ್ ಉಸ್ ತರಫ್ ಚಲಾ ಜಾಯೇಗಾ, ಯಾವ ತರಫ್ ಬಾಬಾನ ಕಡೆ ಹೋಗಿಬಿಡ್ತದೆ. ತೋ ಆಪ್ ಭೀ ನ್ಯಾರೆ ಬನೋ, ಅದಕ್ಕೆ ತಾವು ಕೂಡ ಭಿನ್ನ ಆಗಿ ಅಂತ ಹೇಳ್ತಾರೆ ಬಾಬಾ. ನ್ಯಾರೆ ನಹಿ ಬನ್ ಪಾತೆ ಹೇ, ಇಸ್ಕಾ ಕಾರಣ ಕ್ಯಾ ಹೇ. ಹಳೆಯ ಸಂಸ್ಕಾರ, ಹಳೆಯ ದೇಹ, ಹಳೆಯ ಜಗತ್ತು ಇದರಿಂದ ಭಿನ್ನ ಆಗ್ತಿಲ್ಲ ಅಂತಂದರೆ ಏನು ಕಾರಣ ಅಂತಾರೆ ಬಾಬಾ. ಇಸ್ಕಾ ಕಾರಣ ಕ್ಯಾ ಹೇ. ಆಜ್ ಕಲ್ ಕಾ ಲಗಾವ್ ಸಾರಿ ದುನಿಯಾ ಮೇ ಕಿಸ್ ಕಾರಣ ಸೆ ಹೋತಾ ಹೇ. ಇಂದು ಇಡೀ ಜಗತ್ತಿನ ಲಗಾವ್ ಬುದ್ಧಿ ಎದರ ಮೇಲೆ ಇದೆ ಅಂತೇಳಿ ಬಾಬಾ. ಅಟ್ರಾಕ್ಷನ್ ಬರೀ ಆಕರ್ಷಣೆ, ಏನು ನೋಡಿದ್ರು ವಸ್ತುಗಳನ್ನು ಆಕರ್ಷಣೆ ಮಾಡೋದು, ಮನೆಯನ್ನು ಡೆಕೋರೇಟ್ ಮಾಡೋದು, ಡೆಕೋರೇಷನ್, ಆಕರ್ಷಣೆ. ಎಲ್ಲರ ಬುದ್ಧಿ ಇದರಲ್ಲಿ ಹೋಗಿದೆ ಅಂತ ಹೇಳ್ತಾರೆ ಬಾಬಾ. ಅಟ್ರಾಕ್ಷನ್ ಭೀ ಸ್ವಾರ್ಥ ಸೇ ಹೇ. ಅಟ್ರಾಕ್ಷನ್ ಏನಾಗಿದೆ, ಸ್ವಾರ್ಥ ಆಗಿದೆ ಅಂತಾರೆ ಬಾಬಾ. ಈ ಸಮಯಕ ಲಗಾವ್ ಸ್ನೇಹ ಸೇ ನಹಿ ಲೇಕಿನ್ ಸ್ವಾರ್ಥ ಸೇ ಹೇ. ಈ ಸಮಯದಲ್ಲಿ ಸ್ನೇಹದಿಂದ ಪ್ರೀತಿ ಮಾಡೋದಿಲ್ಲ, ಸ್ನೇಹಕ್ಕೆ ಲಗಾವ್ ನಹಿ ಹೇ, स्वार्थ से है ಅಂತ ಹೇಳ್ತಾರೆ ಬಾಬಾ. तो स्वार्थ के कारण लगाव और लगाव के कारण न्यारे नहीं बन सकते. ಅದಕ್ಕಾಗಿ ಸ್ವಾರ್ಥದ ಕಾರಣ ಬಾಬಾ ಹೇಳ್ತಾರೆ ಅಲ್ಲಿ ಲಗಾವ್ ಇರ್ತದೆ, ಲಗಾವಿನ ಕಾರಣ ಭಿನ್ನ ಆಗೋದಿಲ್ಲ. ಲಗಾವ್ ಅಂದರೆ ಅಟ್ಯಾಚ್ಮೆಂಟ್, ಅದರಲ್ಲೇ ಸಿಕ್ಕಾಕೊಳ್ಳೋದು, ಅದರಿಂದ ನಾವು ಭಿನ್ನ ಆಗಲಿಕ್ಕೆ ಆಗೋದಿಲ್ಲ. तो उसके लिए क्या करना पड़े, ಅದಕ್ಕಾಗಿ ಏನು ಮಾಡಬೇಕು. ಸ್ವಾರ್ಥ ಕಾ ಅರ್ಥ ಕ್ಯಾ ಹೇ. ಸ್ವಾರ್ಥ ಅಂದ್ರೆ ಬಾಬಾ, ಸ್ವಾರ್ಥದ ಅರ್ಥ ಏನು ಹೇಳ್ತಾರೆ ಬಾಬಾ ಇವತ್ತು. ಬಾಬಾ ಹೇಳ್ತಾರೆ, ಸ್ವಾರ್ಥ ಅರ್ಥಾತ್ ಸ್ವಕ್ಕೆ ರಥ್. ಸ್ವರಥ್ ಅಂದ್ರೇನು, ನನ್ನ ರಥ ಯಾವುದು, ದೇಹ. ಸ್ವಾಹ ಕರ್ಣ, ಈ ದೇಹವನ್ನು ಸ್ವಾಹ ಮಾಡಬೇಕು. ಹೆಂಗೆ ಸ್ವಾಹ ಮಾಡಬೇಕು, ಪರಮಾತ್ಮನ ಕರ್ಮ ಕಾರ್ಯಗಳಲ್ಲಿ ಸದಾ ಈ ದೇಹವನ್ನು ತೊಡಗಿಸ್ಬೇಕು, ಸದಾ ಪರಮಾತ್ಮನ ಕಾರ್ಯಕ್ಕೆ ಇದನ್ನು ಸಮರ್ಪಣೆ ಮಾಡಬೇಕು. ಆವಾಗ ನೋಡ್ರಿ ದೇಹಾಭಿಮಾನ ಹೋಗ್ತದೆ ಅಂತ ಹೇಳ್ತಾರೆ ಬಾಬಾ. ಅರ್ಥಾತ್ ಸ್ವರಥ್, ಯಹ ಜೋ ರಥ್ ಅರ್ಥಾತ್ ದೇಹ ಅಭಿಮಾನ್, देह की स्मृति, देह का लगाव लगा हुआ है. इस स्वार्थ को कैसे ख़त्म करेंगे, ಈ ಸ್ವಾರ್ಥವನ್ನು ಹೆಂಗೆ ಖತಮ್ ಮಾಡೋದು. ಉಸ್ಕಾ ಸಹಜ ಪುರುಷಾರ್ಥ, ಅದರ ಸಹಜ ಪುರುಷಾರ್ಥ.
स्वार्थ शब्द के अर्थ को समझो. ಸ್ವಾರ್ಥ ಇದು ಅರ್ಥ ತಿಳ್ಕೊಳ್ರಿ ಅಂತಾರೆ ಬಾಬಾ. ಸ್ವಾರ್ಥ ಶಬ್ದದ ಅರ್ಥ ತಿಳ್ಕೊಳ್ಳಿ. ಸ್ವಾರ್ಥ ಗಯಾ ತೋ ನ್ಯಾರೆ ಬನ್ ಹಿ ಜಾಯಂಗೆ. ಸ್ವಾರ್ಥ ಹೋಯ್ತು ಅಂತಂದರೆ ನೀವು ಆಟೋಮೆಟಿಕ್ಕಾಗಿ ಭಿನ್ನ ಆಗ್ತೀರಾ. ಬಾಬಾ ಹೇಳ್ತಾರೆ, सिर्फ एक अर्थ को जानना है, जानकर अर्थ स्वरूप बनना है. तो एक ही शब्द का अर्थ जानने से सदा एक के और एक रस बन जाएंगे. ಅದಕ್ಕೆ ಬಾಬಾ ಹೇಳ್ತಾರೆ, ಕೇವಲ ಸ್ವಾರ್ಥದ ಶಬ್ದದ ಅರ್ಥ ತಿಳ್ಕೋಬೇಕು, ಅದನ್ನು ಸಹ ಮಾಡಬೇಕು, ಸ್ವರೂಪದಲ್ಲಿ ಬರಬೇಕು, ಶಬ್ದದ ಅರ್ಥ ತಿಳ್ಕೊಂಡು ಯಾವಾಗಲೂ ಏಕರಸ ಆಗಬೇಕು ಅಂತ ಹೇಳ್ತಾರೆ ಬಾಬಾ. आज टीचर्स के उद्घाटन का दिन है. संपूर्ण आहुति डालने की सामर्थ्य है. ಇದು ಟೀಚರ್ಸ್ ಉದ್ಘಾಟನೆ ದಿನ. ಸಂಪೂರ್ಣವಾಗಿ ಆಹುತಿ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆಯಾ? ಯಹ ಗ್ರೂಪ್ ಇನ್ಚಾರ್ಜ್ ಟೀಚರ್ಸ್ ಕಾ ಹೇನಾ. ಈ ಗ್ರೂಪಿನ ಇನ್ಚಾರ್ಜ್ ಯಾರಾಗಿದ್ದಾರೆ? ಶಿಕ್ಷಕರು. ಅಭಿ ಹೇ ವ ಬನನೆ ವಾಲಿ ಹೇ. ಆಗಬೇಕಾಗಿದೆಯೋ ಆಗಿದ್ದೀರೋ. ಮುಖ್ಯ ಧಾರಣಾ ಯಹಿ ಹೇ, वे सदैव अपनी संपूर्ण स्थिति का व अपने संपूर्ण स्वरूप का आह्वान करते रहो. ಬಾಬಾ ಹೇಳ್ತಾರೆ, ಮುಖ್ಯ ಧಾರಣ ಏನು ಅಂದರೆ ಯಾವಾಗಲೂ ನಮ್ಮ ಸಂಪೂರ್ಣ ಸ್ಥಿತಿಯನ್ನು ಆಹ್ವಾನ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಜೈಸೆ ಕೋಯಿ ಕಾ आह्वान किया जाता है तो बुद्धि में वही स्मृति में रहता है ना. ಬಾಬಾ ಹೇಳ್ತಾರೆ, ಯಾರನ್ನಾದರೂ ಇವತ್ತು ಮನೆಗೆ ಇನ್ವೈಟ್ ಮಾಡಿದರೆ, ಬಾ ಅಂಥೇಳಿ ನೀವು ಇನ್ವಿಟೇಷನ್ ಕೊಟ್ಟರೆ ಬುದ್ಧಿನಲ್ಲಿ ಏನಿರ್ತದೆ? ಯಾವಾಗಲೂ ಅವ್ರ ಬಗ್ಗೆನೇ ಸ್ಮೃತಿ ಇರ್ತದಲ್ಲ ನಮಗೆ. ಬರ್ತಾರೆ, ಅವ್ರಿಗೇನು ಮಾಡಬೇಕು, ಹೆಂಗೆ ಟ್ರೀಟ್ ಮಾಡಬೇಕು. इस रीति से सदैव अपने संपूर्ण स्वरूप का आह्वान करते रहेंगे तो सदैव वही स्मृति में रहेगा. ಅದಕ್ಕೆ ಬಾಬಾ ಹೇಳ್ತಾರೆ, ಆ ರೀತಿಯಿಂದ ಸಂಪೂರ್ಣ ಸ್ವರೂಪದ ಆಹ್ವಾನ ಮಾಡಿರಿ, ಯಾವಾಗಲೂ ಅದು ಸ್ಮೃತಿ ಇರ್ತದೆ. और इसी स्मृति में रहने के कारण रिजल्ट क्या होगी. ಈ ಸ್ಮೃತಿನಲ್ಲಿ ಇರೋದ್ರಿಂದ ರಿಸಲ್ಟ್ ಏನಾಗ್ತದೆ? यह जो आवागमन का चक्र चलता रहता है. आवागमन का ಚಕ್ರ ಕೌನ್ ಸಾ? ಹೋಗೋದು ಬರೋದು ಏನು ಚಕ್ರ ಇದೆಯಲ್ಲ, ಇದು ಯಾವುದು ಚಕ್ರ ಅಂತ ಹೇಳ್ತಾರೆ ಬಾಬಾ. ಕಭಿ ऊंच स्थिति में ठहरते हो, कभी नीचे आ जाते हो. यह जो ऊपर नीचे आने जाने का आवागमन का चक्र है, इस चक्र से मुक्त हो जाएंगे. ಈ ಚಕ್ರ ತಿರುಗಿಸೋದ್ರಿಂದ ನೀವೇನಾಗ್ತೀರಾ? ಮುಕ್ತ ಆಗಿಬಿಡ್ತೀರಾ. वह लोग जन्म मरण के चक्र से छूटने चाहते हैं और आप लोग यह जो स्मृति और विस्मृति का आवागमन का चक्र है, इससे मुक्त होने का पुरुषार्थ करते हो. ಅವರು ಜನನ ಮರಣ ಚಕ್ರದಲ್ಲಿ ಹೋಗೋದು ಬರೋದು ಅದರಿಂದ ಮುಕ್ತ ಆಗಬೇಕು ಅಂತಾರೆ. ಆದರೆ ನೀವು ಹೇಳ್ತಾರೆ ಬಾಬಾ, ಸ್ಮೃತಿ ಮತ್ತು ವಿಸ್ಮೃತಿಯ ಆವಾಗಮನ ಚಕ್ರ ಏನಿದೆಯಲ್ಲ, ಸ್ಮೃತಿ ವಿಸ್ಮೃತಿ ಅಂತಂದ್ರೇನು? ನಾನು ಆತ್ಮ ಅನ್ನೋ ಸ್ಮೃತಿ, ನಾನು ದೇಹ ಅನ್ನೋದೇನು ವಿಸ್ಮೃತಿ. ಈ ಚಕ್ರದಲ್ಲಿ ಬರ್ತೀರಾ. इससे मुक्त होने का पुरुषार्थ करते हो. ಇದರಿಂದ ಮುಕ್ತ ಆಗೋ ಪುರುಷಾರ್ಥ ಮಾಡ್ತೀರಾ. तो सदैव अपने संपूर्ण स्वरूप का आह्वान करने से आवागमन से छूट जाएंगे. अर्थात इन व्यर्थ बातों से किनारा करने से सदैव चमकता हुआ लक्की सितारा बन जाएंगे. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವಾಗಲೂ ಸಂಪೂರ್ಣ ಸ್ವರೂಪವನ್ನು ನೀವು ಆಹ್ವಾನ ಮಾಡ್ತಾ ಇದ್ದರೆ ಈ ಆವಾಗಮನದಿಂದ ಅಂದರೆ ಸ್ಮೃತಿ ವಿಸ್ಮೃತಿ ಇದರಿಂದ ಮುಕ್ತ ಆಗ್ತೀರಾ ಅಂತ ಹೇಳ್ತಾರೆ ಬಾಬಾ. ಆವಾಗ ನೀವೇನಾಗ್ತೀರಾ? ಲಕ್ಕಿ ಸಿತಾರ ಆಗಿ ಚಮಕ್ತಾ ಹೊಡಿತೀರಾ ಅಂತ ಹೇಳ್ತಾರೆ ಬಾಬಾ. इंचार्ज टीचर बनने के लिए पहले अपनी आत्मा की बैटरी ಚಾರ್ಜ್ करो. ಬಾಬಾ ಹೇಳ್ತಾರೆ, ಇನ್ಚಾರ್ಜ್ ಟೀಚರ್ ಆಗೋಕ್ಕಿಂತ ಮುಂಚೆ ಆತ್ಮನ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಳಿ. जितनी जिसकी बैटरी चार्ज है उतना ही अच्छा इंचार्ज टीचर बन सकती है. समझा? ಎಷ್ಟು ನಿಮ್ಮದು ಆತ್ಮ ಬ್ಯಾಟ್ರಿ ಚಾರ್ಜ್ ಆಗ್ತದೋ ಅಷ್ಟು ಒಳ್ಳೆಯ ಶಿಕ್ಷಕರಾಗ್ತೀರಾ. जब यह याद आए कि मैं इंचार्ज हूँ तो पहले यह अपने से पूछो कि मेरी बैटरी चार्ज हुई है. ಬಾಬಾ ಕೇಳ್ತಾರೆ, ನಾನು ಇದ್ರದ್ದು ಇನ್ಚಾರ್ಜ್ ಇದ್ದೀನಿ ಅಂತ ಅಂದ್ಕೊಳ್ಳೋಕ್ಕಿಂತ ಮುಂಚೆ ನಾನು ಆತ್ಮನ ಬ್ಯಾಟ್ರಿ ಎಷ್ಟು ಚಾರ್ಜ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. अगर बैटरी चार्ज कम होगी तो इंचार्ज टीचर में भी उतनी कमी दिखाई देगी. तो अब क्या करना है? ಬಾಬಾ ಹೇಳ್ತಾರೆ, ಬ್ಯಾಟ್ರಿ ಚಾರ್ಜ್ ಇಲ್ಲ ಅಂತಂದರೆ ಇನ್ಚಾರ್ಜ್ ಟೀಚರ್ನಲ್ಲಿನೂ ಕಮ್ಮಿ ಕಾಣಿಸ್ತಾ ಹೋಗ್ತದೆ. ಹಾಗಾದರೆ ಏನು ಮಾಡಬೇಕೀಗ?
अच्छी तरह से बैटरी चार्ज करके फिर इंचार्ज बंद कर जाना. ಬ್ಯಾಟ್ರಿ ಸರಿಯಾಗಿ ಚಾರ್ಜ್ ಮಾಡ್ಕೋಬೇಕು, ಆಮೇಲೆ ಇನ್ಚಾರ್ಜ್ ಟೀಚರ್ ಆಗಿ ಹೋಗಬೇಕು. ऐसे ही सिर्फ इंचार्ज नहीं बंद कर जाना. अगर बैटरी चार्ज के बिना इंचार्ज न बनेगी तो क्या होगा? बैटरी चार्ज ಆಗಲಾರೆ इंचार्ज ಆದರೆ ಏನಾಗ್ತದೆ? चार्ज अक्षर के 2-3 मतलब होते हैं. चार्ज अक्षर 2-3 अर्थ ಇದೆ. एक होता है बैटरी चार्ज, दूसरा चार्ज अर्थात ड्यूटी भी होता है, और तीसरा चार्ज अर्थात दोष को कहते हैं. कोई पर चार्ज लगाते हैं ना. वाह ಬಾಬಾ ಹೆಂಗೆ ಹೇಳ್ತಾರೆ ನೋಡಿ ಬಾಬಾ. ಚಾರ್ಜದ್ದು 3 ಅರ್ಥ ಇದ್ದಾವೆ ಅಂತ ಹೇಳ್ತಾರೆ ಬಾಬಾ. ಮೊದಲಿದ್ದು ಆತ್ಮ ಬ್ಯಾಟ್ರಿ ಚಾರ್ಜ್ ಮಾಡೋದು, ಎರಡನೇದು ಚಾರ್ಜ್ ಅರ್ಥಾತ್ ಅಂದರೆ ಡ್ಯೂಟಿನಲ್ಲಿ ನಿಭಾಯಿಸೋದು, ಅದು ಚಾರ್ಜ್ ಅಂತಾರೆ. ಇನ್ನೊಂದು ಏನಾದರೂ ದೋಷ ಇದ್ದರೆ ಚಾರ್ಜ್ ಮಾಡ್ತಾರಲ್ಲ, ಲಾಠಿ ಚಾರ್ಜ್ ಹಿಂಗೆಲ್ಲ ಹೇಳ್ತೀವಲ್ಲ. तो इंचार्ज होने से अगर बैटरी चार्ज है तो फिर इंचार्ज यथार्थ ರೀತಿ बनते हैं. ಬಾಬಾ ಹೇಳ್ತಾರೆ ಇನ್ಚಾರ್ಜ್ ಆಗಬೇಕು ಅಂತಂದರೆ ಬ್ಯಾಟ್ರಿ ಚಾರ್ಜ್ ಇರಬೇಕು, ಆವಾಗ ಇನ್ಚಾರ್ಜ್ ಯಥಾರ್ಥ ರೀತಿಯಿಂದ ನಡೀತದೆ. अगर बैटरी चार्ज नहीं, यथार्थ रूप नहीं, तो फिर भिन्न भिन्न चार्जेज लग जाते हैं. ಬ್ಯಾಟ್ರಿ ಚಾರ್ಜ್ ಇಲ್ಲ ಅಂದರೆ, ಆತ್ಮಾರೂಪಿ ಬ್ಯಾಟ್ರಿ ಚಾರ್ಜ್ ಇಲ್ಲ ಅಂದರೆ ಯಥಾರ್ಥ ರೂಪದ ಭಿನ್ನ ಭಿನ್ನ ಚಾರ್ಜ್ ಮಾಡಬೇಕಾಗ್ತದೆ. तो अब समझा कैसे इंचार्ज बनेंगे. इंचार्ज ಆಗಬೇಕು ಅಂದರೆ ಏನಾಗಬೇಕು? ಧರ್ಮರಾಜಪುರಿ में पहले चार्ज लगाकर फिर सजा देंगे. ಧರ್ಮರಾಜಪುರಿನಲ್ಲಿ ಮೊದಲು ಚಾರ್ಜ್ ಮಾಡ್ತಾರೆ, ಆಮೇಲೆ ಶಿಕ್ಷೆ ಕೊಡ್ತಾರೆ ಅಂತಾರೆ ಬಾಬಾ. तो अगर बैटरी चार्ज नहीं होगी तो इंचार्ज लगेंगी. ಬಾಬಾ ಹೇಳ್ತಾರೆ ಬ್ಯಾಟ್ರಿ ಚಾರ್ಜ್ ಇಲ್ಲ ಅಂದರೆ ಇನ್ಚಾರ್ಜ್ ಹತ್ತದೆ. अभी ऐसे बनकर जाना जो सभी की निगाहों में यह ग्रुप आ जाए. ಎಲ್ಲರ ಕಣ್ಣುಗಳಲ್ಲಿ ಈ ಗ್ರೂಪ್ ಇದೆ. सभी अनुभव करें कि बड़े तो बड़े लेकिन छोटे सुभान अल्लाह. ऐसा लक्ष्य रख भट्टी से ऐसे ही लक्षण धारण करके जाना. ऐसा कोमल होना है जो अपने को जहाँ मोड़ने चाहो वहाँ मोड़ सकते हो. ಎಷ್ಟು ಕೋಮಲ ಆಗಬೇಕು ಅಂತಂದರೆ ಹೆಂಗೆ ನಾವು ಅಲ್ಲಿ ಚೇಂಜ್ ಆಗಬೇಕು ಹಂಗೆ ಚೇಂಜ್ ಆಗುವಷ್ಟು ಕೋಮಲ ಆಗಬೇಕು. ಕೋಮಲ್ ಚೀಸ್ ಕೋ ಜहाँ ಮೋಡ್ನೆ ಚಾತೆ ಹೇ ವहाँ ಮೋಡ್ ಸಕ್ತೆ ಹೇ. ಮೃದು ವಸ್ತುಗಳನ್ನು ಹೇಗೆ ಬೇಕಾದರೂ ನಾವೇನು ಮಾಡ್ಬೋದು, ಚೇಂಜ್ ಮಾಡ್ಬೋದು. ಲೇಕಿನ್ ಸಖ್ತ್ ಕೋ ಕೋಯಿ ಮೋಡ್ ನಹಿ ಸಕೆಂಗೆ. ಯಾವ ಕಠಿಣ ಇರ್ತಾವಲ್ಲ ಅವನ್ನ ಚೇಂಜ್ ಮಾಡೋಕ್ಕಾಗೋದಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಲೇಕಿನ್ ಕೋಮಲ್ ದಿಲ್ ಸೆ ಬಚ್ಕ ರೆಹನಾ. ಕೋಮಲ್ ಅಂತಂದ ಕೂಡಲೇ ಹೃದಯ ಭಾಳ ಕೋಮಲ್ ಮಾಡ್ಕೋಬಾರ್ದು ಅಂತಾರೆ ಬಾಬಾ. ಅದರಿಂದ ರಕ್ಷಣೆ ಇಟ್ಕೋಬೇಕು. ಲಕ್ಷ್ಯ ಲಕ್ಷಣ ಧಾರಣೆ ಕರ್ಕೆ ಜಾನ. ಗುರಿ ಮತ್ತು ಲಕ್ಷಣವನ್ನು ಧಾರಣೆ ಮಾಡ್ಕೊಂಡು ಹೋಗಿ. ಈ ಸ್ನೇಹಿ ಅವ್ರ ಸಹಯೋಗಿ ಬನ್ನೆ ವಾಲೆ ಗ್ರೂಪ್ ಕೆ ಲಿಯೇ ಸ್ಲೋಗನ್ ಹೇ. ಸ್ನೇಹಿ ಮತ್ತು ಸಹಯೋಗಿ ಆಗ್ತಕ್ಕಂಥ ಗ್ರೂಪ್ಗೆ ಸ್ಲೋಗನ್ ಏನು ಹೇಳ್ತಾರೆ ಬಾಬಾ. ಅಧಿಕಾರಿ ಬನೆಂಗೆ ಅವ್ರ ಅಧೀನತಾಕೋ ಮಿಟಾಯಂಗೆ. ಅಧಿಕಾರಿ ಆಗಬೇಕು ಅಂತಂದರೆ ಅಧೀನತೆಯನ್ನು ತೆಗೆದುಹಾಕಬೇಕು. ಕಭಿ ಅಧೀನ ನಹಿ ಬನ್ನ ಹೇ. ಎಂದನೋ ಅಧೀನ ಆಗಬಾರದು. ಬೇರೆ ವಿಷಯದಲ್ಲಿ, ಬೇರೆ ವ್ಯಕ್ತಿಗಳಲ್ಲಿ ಅಲ್ಲಿ ಸಿಕ್ಕಾಕೊಂಡು ಅಧೀನ ಆಗೋಕ್ಕೆ ಹೋಗಬೇಡಿ. ಚಾಹೆ ಸಂಕಲ್ಪಕ್ಕೆ ಚಾಹೆ ಮಾಯಾಕೆ. ಅದು ಅಧೀನತೆ ಏನಾದರೂ ಆಗಿರ್ಬೋದು, ಸಂಕಲ್ಪದ್ದಾಗಿರ್ಬೋದು ಅಥವಾ ಮಾಯದಾಗಿರ್ಬೋದು. ಅವ್ರು ಭೀ ಕೊಯ್ ರೂಪಕ್ಕೆ ಅಧೀನ ನಹಿ ಬನ್ನ ಹೇ. ಮತ್ತು ಬೇರೆ ಬೇರೆ ತರಹದ ಅಧೀನತೆಗಳಿಗೂ ಅಧೀನ ಆಗಬಾರ್ದು ಅಂತ ಹೇಳ್ತಾರೆ ಬಾಬಾ. इस शरीर के भी अधिकारी बनकर चलना और माया से भी अधिकारी बन उसको अपने अधीन करना है. ಬಾಬಾ ಹೇಳ್ತಾರೆ ಈ ದೇಹದ ಮೇಲೇನೂ ಅಧಿಕಾರ ಆಗಿ ನಡಿಬೇಕು, ಮಾಯೆಯಿಂದನೂ ಅಧಿಕಾರಿ ಆಗಬೇಕು. ಬಾಬಾ ಹೇಳ್ತಾರೆ ಉಸ್ಕೋ ಅಪನೇ ಅಧೀನ್ ಕರ್ನ. ಮಾಯೆಯನ್ನು ಏನು ಮಾಡಬೇಕು, ನಮ್ಮ ಅಧೀನ ಮಾಡ್ಕೋಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ इस शरीर के भी अधिकारी बनकर चलना. संबंध की अधीनता में भी नहीं आना है. संबंधಗಳಿಗೂ ಅಧೀನ ಆಗಬಾರ್ದು. चाहे लौकिक चाहे ईश्वरीय संबंध की भी अधीनता में न आना. ಮತ್ತಲ್ಲಿನೂ ಹೇಳ್ತಾರೆ ಬಾಬಾ ಲೌಕಿಕ ಈಶ್ವರೀಯ ಸಂಬಂಧ ಎಲ್ಲೂ ಅಧೀನದಲ್ಲಿ ಬರೋ ಹಾಗಿಲ್ಲ. सदा अधिकारी बनना है. यह स्लोगन सदैव याद रखना. ऐसा बन कर के ही निकलना.
ಅದಕ್ಕೆ ಬಾಬಾ ಹೇಳ್ತಾರೆ, ಅಧಿಕಾರಿ ಆಗೇನೆ ಹೋಗಬೇಕು ಅಂತ ಚಾಲೆಂಜ್ ಮಾಡಿ. ಜैसे कहावत है ना कि मान सरोवर में नहाने से परियां बन जाते थे. ಇನ್ನೊಂದು ಸ್ಲೋಗನ್ ಇದೆ, ಏನು ಅಂತ ಹೇಳ್ತಾರೆ ಬಾಬಾ, ಮಾನಸ ಸರೋವರದಲ್ಲಿ ಸ್ನಾನ ಮಾಡಿದ್ರೆ ಏನಾಗ್ಬಿಡ್ತಾರೆ, ಪರಿಯಾಗ್ಬಿಡ್ತಾರೆ, फरिश्ता ಆಗ್ಬಿಡ್ತಾರೆ. इस ग्रुप को भी भट्टी रूपी मानस सरोवर में नहाकर फरिश्ता बनकर निकलना है. ಈ ಭಟ್ಟಿನಲ್ಲಿ ನೀವು ಜ್ಞಾನ ರತ್ನಗಳ ಜ್ಞಾನ ಮಳೆಯಲ್ಲಿ ಏನು ಮಾಡಬೇಕಾಗಿದೆ, ಜ್ಞಾನ ಸರೋವರದಲ್ಲಿ ಸ್ನಾನ ಮಾಡಿ ಏನಾಗ್ತೀರಾ, ಫರಿಸ್ತೆ ಆಗ್ಬಿಡ್ತೀರಾ. जब फरिश्ता बन गया तो फरिश्ते अर्थात ಪ್ರಕಾಶಮಯ ಕಾಯ. ಫರಿಸ್ತೆ ಆಗ್ತೀರಿ ಅಂದರೆ ಏನರ್ಥ, ಪ್ರಕಾಶಮಯ ದೇಹ. ಇಸ್ ದೇಹಕ್ಕೆ ಸ್ಮೃತಿ ಸೇ ಭೀ ಪರೆ, ಈ ದೇಹದ ಸ್ಮೃತಿಯಿಂದ ಭಿನ್ನ ಆಗಬೇಕು. उनके पांव अर्थात बुद्धि इस 5 तत्वों के आकर्षण से ऊंची अर्थात परे होती है. ಬಾಬಾ ಹೇಳ್ತಾರೆ, ಉನ್ಕೆ ಪಾವ್, ಈ ಕಾಲುಗಳು, ಬುದ್ಧಿ ಕಾಲುಗಳು ಈ 5 ತತ್ವಗಳ ಆಕರ್ಷಣದಿಂದ ಮೇಲೆ ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. ऐसे फरिश्तों को माया व कोई भी मायावी टच नहीं कर सकेंगे. ಈ ರೀತಿ ಫರಿಸ್ತೆಗಳಾಗಿದ್ರಿ ಅಂತಂದರೆ ಮಾಯೆ ನಿಮಗೆ ಟಚ್ಚೇ ಮಾಡೋದಿಲ್ಲ. तो ऐसे बनकर जाना जो न कोई मायावी मनुष्य न माया ಟಚ್ कर सके. ಬಾಬಾ ಹೇಳ್ತಾರೆ, ಇಷ್ಟು ಹಿಂಗಾಗಿ ಹೋಗಬೇಕು. ಮಾಯಾವಿ ಮನುಷ್ಯ ಮಾಯೆ ಎಂದು ಟಚ್ ಆಗೋದಿಲ್ಲ. ಕುಮಾರಿयों की भी महिमा बहुत गाई हुई है, लेकिन कौन सी कुमारी. ಕುಮಾರಿಯರ ಗಾಯನ ಮಹಿಮೆ ಭಾಳಿದೆ. ಯಾವ ಕುಮಾರಿ, ब्रह्मा कुमारियों की महिमा गाई हुई है. ब्रह्मा कुमारी अर्थात ब्रह्मा बाप को प्रत्यक्ष करने वाली कुमारी. ಬ್ರಹ್ಮ ಕುಮಾರಿ ಅಂದರೆ ಏನು ಹೇಳ್ತಾರೆ ಬಾಬಾ ಇವತ್ತು, ಬ್ರಹ್ಮ ತಂದೆ ಪ್ರತ್ಯಕ್ಷ ಮಾಡುವಂಥ ಕುಮಾರಿಗಳು ಬ್ರಹ್ಮ ಕುಮಾರಿ. जो टीचर्स बनती है उन्हों को सिर्फ पॉइंट बुद्धि में नहीं रखनी है, वह वर्णन करनी है, लेकिन पॉइंट रूप बनकर पॉइंट वर्णन करनी है. ನೀವು ಟೀಚರ್ಸ್ ಏನಿದ್ದೀರಲ್ಲ, ಕೇವಲ ಪಾಯಿಂಟ್ಸ್ಗಳನ್ನು ಬುದ್ಧಿನಲ್ಲಿ ಇಟ್ಕೊಳ್ಳೋದು, ವರ್ಣನೆ ಮಾಡೋದಲ್ಲ, ಆ ಪಾಯಿಂಟ್ ರೂಪ ಆಗಿ ನೀವು ಪಾಯಿಂಟ್ಸನ್ನು ವರ್ಣನೆ ಮಾಡಿ ಅಂತ ಹೇಳ್ತಾರೆ ಬಾಬಾ. अगर स्वयं पॉइंट स्थिति में स्थित नहीं होंगे तो पॉइंट का कोई का प्रभाव नहीं पड़ेगा. ಬಾಬಾ ಹೇಳ್ತಾರೆ, ಸ್ವಯಂ ಪಾಯಿಂಟ್ ಸ್ಥಿತಿನಲ್ಲಿ ಸ್ಥಿತ ಆಗಲಿಲ್ಲ ಅಂದರೆ ಪಾಯಿಂಟಿನ ಪ್ರಭಾವ ಆಗೋದಿಲ್ಲ. इसलिए पॉइंट इकट्ठे करने के साथ साथ अपना पॉइंट रूप भी याद करते जाना. ಬಾಬಾ ಹೇಳ್ತಾರೆ, ಪಾಯಿಂಟ್ ಸೇರಿಸ್ತಾ ಅದರ ಜೊತೆಗೆ ನೀವು ಕೂಡ ಏನಾಗಬೇಕು, ಪಾಯಿಂಟ್ ರೂಪ್ ಅಂದರೆ ಬಿಂದು ರೂಪಿ ನೆನಪಿರಬೇಕು ಅಂತಾರೆ ಬಾಬಾ. जब कॉपियाँ भरती हो तो कॉपी को देख यह सब चेक करना कि साकार ब्रह्मा बाप के चरित्रों की कॉपी बनी हूँ. ಹೇಳ್ತಾರೆ, ಕಾಪಿ ಮಾಡ್ತಾ 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 ಚೆಕ್ ಮಾಡ್ಕೊಳ್ಳಿ, ಬ್ರಹ್ಮ ರೂಪನ ಕಾಪಿ ಮಾಡ್ತಾ ಇದ್ದೀನಿ ನೀನು. ಕಾಪಿ ಜೋ ಕಿ ಜಾತಿ ಹೇ ವಹ ತೋ ಹುಬಹು ಹೋಗಿನ. ಕಾಪಿ ಮಾಡ್ತಾರೆ ಅಂತಂದ್ರೇನು, ಅಲ್ಲಿ ಏನಿರ್ತದೋ ಅದೇ ಬರಿಬೇಕಲ್ಲ. ಎಸೆ ಬಾಪ್ ಸಮಾನ್ ದಿಖಾಯಿ ಪಡೋ, ಎಸೆ ಬ್ರಹ್ಮ ಬಾಬಾ ನೋಡ್ತೀರಿ, ಬ್ರಹ್ಮ ಬಾಬನ್ನೇ ಓದ್ತೀರಿ ಅಂತಂದರೆ ಅದನ್ನೇ ಕಾಪಿ ಮಾಡಬೇಕು. ಬ್ರಹ್ಮ ಬಾಬಾ ಹೆಂಗಿದ್ರು ಹಾಗೆ ಆಗಬೇಕು. सुनाया था ना कि जितनी समानता होगी उतनी सामना करने की शक्ति होगी. ಎಷ್ಟೆಷ್ಟು ಬಾಪ್ ಸಮಾನ ಆಗ್ತಾ ಹೋಗ್ತಿರೋ ಅಷ್ಟು ಎದುರಿಸುವಂಥ ಶಕ್ತಿ ಬರ್ತದೆ. समानता लाने से सामना करने की शक्ति स्वतः आ जाएगी. ಸಮಾನತೆಯನ್ನು ತಗೊಂಡು ಬರೋದ್ರ ಜೊತೆಗೆ ಸಾಮನಾ ಕರ್ನಿಕಿ ಎದುರಿಸುವಂಥ ಶಕ್ತಿ ಸ್ವತಃ ಬರ್ತದೆ ಅಂತ ಹೇಳ್ತಾರೆ ಬಾಬಾ. यह ग्रुप कम नहीं है, ये ग्रुप कड़िमे ಏನಿಲ್ಲ. इतना बड़ा शक्ति दल जब कोने कोने में सर्विस पर फैल जाएगा तो क्या होगा. ಈ ಗ್ರೂಪ್ ಬಹಳ ಶಕ್ತಿ ಇದೆ, ಶಕ್ತಿ ದಲ್ ಇದೆ. ಇಂಥ ಶಕ್ತಿ ದಲ್ ಎಲ್ಲ ಕಡೆ ಸರ್ವಿಸ್ ಮಾಡಿದರೆ ಏನಾಗ್ಬೋದು. ಆವಾಜ್ ಬುಲಂದ್ ಹೋ ಜಾಯೇಗಾ, ಪರಮಾತ್ಮನ ಆವಾಜ್ ಎಲ್ಲ ಕಡೆ ಹರಡುತ್ತದೆ. ಬ್ರಹ್ಮಕುಮಾರಿಯೋಂ ಕಿ ಜೈ, ಜೈ ಜೈಕಾರ ಆಗ್ತದೆ. ಯಾರ್ದು, ಬ್ರಾಹ್ಮಣ ಮಕ್ಕಳದು, ಬ್ರಹ್ಮಕುಮಾರಿಯರ್ದು. ಅಭಿತೋ ಗಾಲಿಯಾ ದೇತೆ ಹೇನಾ, ಈಗ ಬೈತಾರೆ, ಮುಂದೊಂದು ದಿವಸ ಏನಾಗ್ತದೆ, ಜೈ ಜೈಕಾರ ಆಗ್ತದೆ. ಯಹಾ ಹಿ ಆಪ್ ಲೋಗೋಂ ಕೆ ಸಾಮ್ನೆ ಮಹಿಮಾ ಕೆ ಪುಷ್ಪ ಚಢಾಯಂಗೆ, ಇಲ್ಲೇ ನೀವು ಮಹಿಮೆಯ ಹೂಗಳನ್ನು ಏರಿಸ್ಕೊಳ್ತೀರಾ. इसलिए कहा कि ऐसे बन करके जाना जो देखते ही सभी के मुख से यह आवाज़ बुलंद हो निकले.
ಹಿಂಗೆ ತಯಾರಾಗಿ ಹೋಗಬೇಕು ನೀವು. ನೀವು ನೋಡಿದ ತಕ್ಷಣ ಅವ್ರ ಬಾಯಿನಲ್ಲಿ ಬರಬೇಕು ಅಂತಾರೆ ಬಾಬಾ. ಇಸ್ ಗ್ರೂಪ್ ಕೋ ಯಹ ಪ್ರಾಕ್ಟಿಕಲ್ ಪೇಪರ್ ದೇನಾ ಹೇ. ಈ ಗ್ರೂಪಿನವ್ರಿಗೆ ಪ್ರಾಕ್ಟಿಕಲ್ ಪೇಪರ್ ಕೊಡಬೇಕು. ಚಾರೋ ಓರ್ ಬಾಪ್ ದಾದಾ ಅವ್ರ ಮದದ್ಗಾರ್ ಬಚ್ಚೋಂ ಕಿ ಜೈ ಜೈಕಾರ ಹೋ ಜಾಯೆ. ನಾಲ್ಕು ಕಡೆ ತಂದೆ ಮತ್ತು ಮಕ್ಕಳದ್ದು ಏನೇ ಆಗಬೇಕು, ಜೈ ಜೈಕಾರ ಆಗಬೇಕು. ಐಸಿ ಶಕ್ತಿ ಹೇ, ಇಂಥ ಶಕ್ತಿ ಇದೆಯಾ? ಏಕೆ ಸಂಘ ಮೇ ರಹನೆ ಸೆ ಸಂಘ ದೋಷ ಸೆ ಛೂಟ್ ಜಾಯೆಂಗೆ. ಒಬ್ಬ ಪರಮಾತ್ಮ ಶಿವಬಾಬನ ಸಂಘದಲ್ಲಿ ಇದ್ವಿ ಅಂತಂದರೆ ಅನೇಕ ಸಂಘಗಳಿಂದ ನಾವು ಮುಕ್ತ ಆಗ್ತೀವಿ ಅಂತ ಹೇಳ್ತಾರೆ ಬಾಬಾ. ಸದೈವ ಚೀವಿಂಗ್ ಕರೋ ಕಿ ಬುದ್ಧಿ ಕಾ ಸಂಘ ಕಿಸ್ಕೆ ಸಾಥ್ ಹೇ, ಏಕೆ ಸಾಥ್ ಹೇ. ಯಾವಾಗಲೂ ಚೀವಿಂಗ್ ಮಾಡ್ತಾಯಿದ್ರು, ಇದನ್ನು ಮಾಡ್ತಾರಲ್ಲ ಬಾವಿನಲ್ಲಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ನಾನು ಯಾರ ಜೊತೆ ಇದ್ದೀನಿ, ನಾನು ಯಾರ ಜೊತೆ ಇದ್ದೀನಿ, ನಾನು ಯಾರ ಜೊತೆ ಇದ್ದೀನಿ. अगर एक का संग है तो अनेक संग दोष से छूट जाएंगे. संग दोष कई प्रकार के दोष पैदा कर देते हैं. ಸಂಘ ದೋಷಗಳು ಏನು ಮಾಡ್ತವೆ, ಅನೇಕ ಪ್ರಕಾರದ ದೋಷಗಳು ಹುಟ್ಟಾಕ್ತವೆ. ಇಸ್ಲಿಯೇ ಇಸ್ಕಾ ಬಹುತ್ ಧ್ಯಾನ್ ರಖನಾ ಹೇ. ಇದಕ್ಕಾಗಿ ಸಂಘ ಯಾರ್ದಿದೆ ಒಳಗಡೆ ಬುದ್ಧಿನಲ್ಲಿ ಅದ್ರ ಕಡೆ ಗಮನ ಇರಬೇಕು ಅಂತಾರೆ ಬಾಬಾ. ಇಸ್ಲಿಯೇ ಇಸ್ಕಾ ಬಹುತ್ ಧ್ಯಾನ್ ರಖನಾ ಹೇ. ಅದಕ್ಕಾಗಿ ಭಾಳಷ್ಟು ಗಮನ ಕೊಡಬೇಕು. ಏಕ್ ಬಾಪ್ ದೂಸರೆ ಹಮ್, ತೀಸರೆ ನ ಕೋಯ್. ಒಂದು ನಾನು, ಒಂದು ನನ್ನ ತಂದೆ, ಬೇರೆ ಯಾರೂ ಒಳಗೆ ಬಿಟ್ಕೊಳ್ಳೋಂಗಿಲ್ಲ ಬುದ್ಧಿನಲ್ಲಿ. ಬಾಬಾ ಹೇಳ್ತಾರೆ, जब ऐसी स्थिति होगी तो फिर सदैव आप लोगों के मस्तक से तीसरे नेत्र का साक्षात्कार होगा. ಯಾವಾಗಲೂ ನನ್ನ ಜೋಡಿ ಯಾರು, ನನ್ನ ಜೋಡಿ ಯಾರು, ನನ್ನ ಜೋಡಿ ಬಾಬಾ, ನನ್ನ ಜೋಡಿ ಬಾಬಾ ಅಂತೇಳಿದು ಬುದ್ಧಿನಲ್ಲಿ ಇತ್ತು ಅಂತಂದರೆ ನೀವು ಏನು ಮಾಡ್ತೀರಾ, ಹೊಳೆಯಕ್ಕೆ ಶುರು ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, तीसरे नेत्र का साक्षात्कार होगा. यहाँ का जो यादगार है उसमें योग की निशानी क्या दिखाई है. ಇಲ್ಲಿ ಒಂದು ಯಾದ್ಗಾರ್, ಅದರಲ್ಲಿ ಏನು ತೋರಿಸಿದ್ದಾರೆ, ತೀಸರಾ ನೇತ್ರ ಅಂತಾರೆ ಬಾಬಾ. ಇಲ್ಲಿ ಏನು ಕೂತ್ಕೊಂಡು ಮೂರನೇ ಜ್ಞಾನದ ಕಣ್ಣಿನಿಂದ ಬಾಬಾನೇ ನೋಡ್ತೀರಿ, ಬಾಬಾ ಜ್ಞಾನ ಸಿಮರಣ ಮಾಡ್ತಿರಲ್ಲ, ಇದೇ ಯಾದ್ಗಾರವನ್ನೇ ಆ ಶಂಕರನಿಗೆ ಏನು ಮಾಡಿದ್ದಾರೆ, ಮೂರನೇ ಕಣ್ಣನ್ನು ತೋರಿಸಿದ್ದಾರೆ ಅಂತ ಹೇಳ್ತಾರೆ ಬಾಬಾ. अगर बुद्धि में तीसरा कोई आ गया तो फिर तीसरा नेत्र बंद ही जाएगा. ಬುದ್ಧಿನಲ್ಲಿ ಬೇರೆ ಏನಾದರೂ ನೆನಪು ಬಂತು ಅಂತಂದರೆ ಮೂರನೇ ಕಣ್ಣು ಏನು ಮಾಡಿಬಿಡ್ತದೆ, ಮುಚ್ಚಿಬಿಡ್ತದೆ. इसलिए सदैव तीसरा नेत्र खुला रहे, इसके लिए यह याद रखना. ಬಾಬಾ ಹೇಳ್ತಾರೆ, ಯಾವಾಗಲೂ ಮೂರನೇ ಕಣ್ಣು ಓಪನ್ ಇರಬೇಕು. ಅದಕ್ಕಾಗಿ ನೆನಪಿಟ್ಕೋಬೇಕು, याद रखना कि तीसरा न कोई. ನಾನು ಬಾಬಾ, मैं मेरा बाबा, मैं मेरा बाबा, मेरा ಸಂಸಾರ ಬಾಬಾ ಸಂಸಾರ. ಈ ಥರ ಎರಡೇ ಇರಬೇಕಂತಾರೆ ಬಾಬಾ, ಮೂರನೇದೇನು ಇರೋ ಹಾಗಿಲ್ಲ. ಅಚ್ಚಾ, ಓಂ ಶಾಂತಿ.